ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು ವಿಶ್ವವಿದ್ಯಾಲಯದ ಸ್ನಾತಕ ಪದವಿಯ ಭಾರತ ಸಂವಿಧಾನ ಕಡ್ಡಾಯ ಪತ್ರಿಕೆಯಲ್ಲಿ ಬರುವ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರು. ಭಾರತವು ಒಂದು ಸಂಸದೀಯ ಮಾದರಿಯ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಕೇಂದ್ರದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಹೇಗೆ ಆಡಳಿತವನ್ನು ಒಂದು ಕಾರ್ಯಾಂಗವಾಗಿ ಕೆಲಸವನ್ನು ನಿರ್ವಹಿಸುತ್ತದೆಯೋ ಹಾಗೆ ರಾಜ್ಯ ವ್ಯವಸ್ಥೆಗೆ ಬಂದಾಗ ರಾಜ್ಯದಲ್ಲಿಯೂ ಸಹ ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ವ್ಯವಸ್ಥೆಯನ್ನು ನಾವು ಸಂವಿಧಾನದಲ್ಲಿ ಕಾಣುತ್ತೇವೆ. ರಾಜ್ಯದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಸಂವಿಧಾನದ ರಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ದ ಗವರ್ನರ್ ಈಸ್ ಆಲ್ವೇಸ್ ದ ಸೇಫ್ ಗಾರ್ಡ್ ಅಂಡ್ ಪ್ರೊಟೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇವನ್ ಇನ್ ದ ಡೆಮೋಕ್ರಸಿ ಅಂತ ನಾವು ಹೇಳ್ತೀವಿ. ರಾಜ್ಯಪಾಲರ ವ್ಯವಸ್ಥೆಗೆ ಬಂದಾಗ ಆರ್ಟಿಕಲ್ 153 ಎಕ್ಸ್ಪ್ಲೈನ್ ದೆರ್ ಶೆಲ್ ಬಿ ಎ ಗವರ್ನರ್ ಫಾರ್ ಈಚ್ ಸ್ಟೇಟ್ ಅಂತ ಹೇಳುತ್ತೆ. ಬಟ್ ಇನ್ 1956 ಅಮೆಂಡ್ಮೆಂಟ್ ಆ್ಯಕ್ಟ್ ಸೆಡ್ ದೆರ್ ಶೆಲ್ ಬಿ ಎ ದ ಗವರ್ನರ್ ಕ್ಯಾನ್ ಎಕ್ಸಸೈಸ್ 2 more ಸ್ಟೇಟ್ಸ್ ಅಂತ ಹೇಳುತ್ತೆ. ಅಂದರೆ 153ನೇ ವಿಧಿಯನ್ವಯ ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರು ಇರಬೇಕಂತ ತಿಳಿಸಿದರೂ ಸಹಿತ 1956ರ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಅನ್ವಯ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರನ್ನು ಕಾಣಬಹುದು ಅಂತ. ಫಾರ್ ಎಕ್ಸಾಂಪಲ್ 2014ನಲ್ಲಿ ನಾವು ಎಲ್ ನರಸಿಂಹನ್ he was exercised governor as both as Andhra and Telangana states. ಆ ನಿಟ್ಟಿನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಒಬ್ಬರೇ ರಾಜ್ಯಪಾಲರು ಇರಬಹುದು ಎಂಬುದಾಗಿ ತಿಳಿಸುತ್ತದೆ. 155 ಆರ್ಟಿಕಲ್ ಎಕ್ಸ್ಪ್ಲೈನ್ ದ ಪ್ರೆಸಿಡೆಂಟ್ ಹ್ಯಾಸ್ ಪವರ್ ಟು ಅಪಾಯಿಂಟ್ ದಿ ಗವರ್ನರ್ ಆಫ್ ದಿ ಸ್ಟೇಟ್ ಅಂತ. 155ನೇ ವಿಧಿಯನ್ವಯ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಆಗ ರಾಜ್ಯಪಾಲರನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ಅವರಿಗೆ ಇರಬೇಕಾದ ಅರ್ಹತೆಗಳು ಏನು? ವಾಟ್ ಆರ್ ದಿ ಕ್ವಾಲಿಫಿಕೇಷನ್ಸ್? ದ ಕ್ವಾಲಿಫಿಕೇಷನ್ಸ್ ಆರ್ ಮೆನ್ಷನ್ಡ್ ಅಂಡರ್ ಆರ್ಟಿಕಲ್ 157 ಆಫ್ ದಿ ಕಾನ್ಸ್ಟಿಟ್ಯೂಷನ್. He must be a Indian citizen. He must be a completed 35 years and other qualifications. What qualifications are required by the member of parliament ಅಂತ. ಈ ಹಿನ್ನೆಲೆಯಲ್ಲಿ ಈ ಆಧಾರದ ಮೇರೆಗೆ ನೇಮಕವನ್ನು ಮಾಡ್ತಾರೆ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಅಥವಾ ನೋಡುತ್ತಾ ಹೋದರೆ ಸಾಮಾನ್ಯವಾಗಿ ರಾಜ್ಯಪಾಲರನ್ನು ಯಾರನ್ನಾಗಿ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅಂದರೆ ಬಹುತೇಕವಾಗಿ ಕಮ್ ಫ್ರಮ್ ದಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಬಹುತೇಕ ಈ ರಾಜಕಾರಣಿಗಳನ್ನೇ ಹೆಚ್ಚಾಗಿ ರಾಜ್ಯಪಾಲರನ್ನು ನೇಮಕ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರದಲ್ಲಿ ಯಾವ ಸರ್ಕಾರ ಆಡಳಿತವನ್ನು ಮಾಡ್ತಾ ಇರುತ್ತೋ ಆ ಪಕ್ಷದ ನಾಯಕರನ್ನು ರಾಜ್ಯಪಾಲರನ್ನಾಗಿ ನೇಮಕ ಮಾಡುವಂಥ ಒಂದು ಸಂಪ್ರದಾಯವನ್ನು ನಾವು ಕಾಣ್ತೀವಿ. ಅಲ್ಲಿ ಭಾರತೀಯ ಜನತಾ ಪಕ್ಷ ಆಗ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗ್ಬೋದು. ಆದ್ದರಿಂದ ಮೋರ್ ದನ್ 60 to 70% ಆಫ್ ದಿ ಗವರ್ನರ್ಸ್ ದೇ ಆರ್ ದಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಈವನ್ ದ ಗವರ್ನರ್ಸ್ ದೇ ಆರ್ ಕಮ್ ಫ್ರಮ್ ದಿ ರಿಟೈರ್ಡ್ ಬ್ಯೂರೋಕ್ರಾಟ್ಸ್. ಒಬ್ಬ ನಿವೃತ್ತ ಅಧಿಕಾರಿಗಳನ್ನು ಸಹ ರಾಜ್ಯಪಾಲರನ್ನಾಗಿ ನೇಮಕ ಮಾಡುವಂಥ ಒಂದು ಸಂದರ್ಭಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಒಟ್ಟಾರೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. ಇಲ್ಲಿ ರಾಜ್ಯಪಾಲರ ಒಂದು ಅಧಿಕಾರಾವಧಿ ಏನು ಅಂತ ಆರ್ಟಿಕಲ್ 156 ಎಕ್ಸ್ಪ್ಲೈನ್ ದ ಡ್ಯೂರೇಷನ್ ಆಫ್ ದಿ ಗವರ್ನರ್, ದ ಟರ್ಮ್ ಆಫ್ ದಿ ಗವರ್ನರ್ ಅಂತ ಹೇಳುತ್ತೆ. ದ ಗವರ್ನರ್ ಟರ್ಮ್ ಈಸ್ 5 years ಅಂತ. ರಾಜ್ಯಪಾಲರ ಅವಧಿ 5 ವರ್ಷ. 5 ವರ್ಷಕ್ಕಿಂತ ಮುಂಚೆ ರಾಜ್ಯಪಾಲರು ತಾವೇ ರಾಜೀನಾಮೆಯನ್ನು ಕೊಡಬಹುದು ಅಥವಾ ಮತ್ತೊಬ್ಬ ರಾಜ್ಯಪಾಲರಾಗಿ ಆಯ್ಕೆಯಾಗುವವರೆಗೂ ಅಧಿಕಾರದಲ್ಲಿ ಮುಂದುವರಿಯಬಹುದು ಎಂಬುದಾಗಿ ತಿಳಿಸುತ್ತದೆ. 156 ಎಕ್ಸ್ಪ್ಲೈನ್ ಅಪ್ ಟು ದ 5 years. ಸಪೋಸ್ ದ ಗವರ್ನರ್ ಹ್ಯಾಸ್ ಗಿವನ್ ದ ರೆಸಿಗ್ನೇಷನ್ ವಿತಿನ್ ಎ 5 years or the president can remove the governor within the 5 years. The president has the power. ರಾಷ್ಟ್ರಪತಿಗಳಿಗೆ ಒಂದು 5 ವರ್ಷಕ್ಕಿಂತ ಮುಂಚೆ ಅವರನ್ನು ತೆಗೆದುಹಾಕುವಂಥ ಅವಕಾಶಗಳು ಇದ್ದಾವೆ. ಕೆಲವೊಂದು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ರಾಜೀನಾಮೆ ಕೊಡಿ ಅಂತೇಳಿ ಅವರ ಮೇಲೆ ಒತ್ತಾಯವನ್ನು ಮಾಡಬಹುದು. ಅಥವಾ ಕೇಂದ್ರ ಸರ್ಕಾರ ರಾಜ್ಯಪಾಲರ ಅವಧಿ ಕೇಂದ್ರ ಸರ್ಕಾರದ ಮೇಲೆ ನಿರ್ಧರಿತವಾಗುತ್ತದೆ ಎಂಬುದನ್ನು ಹೇಳ್ಬೋದು. ನಾವು 2014 Manmohan Singh period, the Goa Ken Sahan
ಗುಜರಾತ್ ಕೈಲಾಸ್ಪತಿ ಮಿಶ್ರಾ ಅಂಡ್ ಹರಿಯಾಣ ಬಾಬು ಪರಮಾನಂದ್, UP ವಿಷ್ಣುಕಾಂತ್ ಶರ್ಮಾ ಇವರೆಲ್ಲರನ್ನ ರಾಜೀನಾಮೆ ಕೊಡುವಂತೆ ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ ಅವ್ರ ಮೇಲೆ ಒತ್ತಾಯವನ್ನು ಮಾಡಿದ್ದನ್ನು ಸಹ ನಾವು ಕಾಣಬಹುದು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನಿರ್ಧರಿತವಾಗುತ್ತೆ ಎಂಬುದನ್ನು ನಾವು ಕಾಣಬಹುದು. ಇಲ್ಲಿ 158ನೇ ವಿಧಿ ಅನ್ವಯ ರಾಜ್ಯಪಾಲರಿಗೆ ಇರಬೇಕಾದ ಸವಲತ್ತುಗಳು ಏನು ಅಂತ, ವಾಟ್ ಆರ್ ದಿ ಪ್ರಿವಿಲೇಜಸ್ ಟು ದಿ ಗವರ್ನರ್ ಅಂತ. ಅಲ್ಲಿ ಪ್ರಮುಖವಾಗಿ ರಾಜ್ಯಪಾಲರಿಗೆ ಒಂದು ರೆಸಿಡೆನ್ಸನ್ನು ಕೊಡ್ತಾರೆ, ಅದನ್ನು ರಾಜಭವನ ಅಂತ ಕರಿತೀವಿ. ರಾಜಭವನವನ್ನು ಅವರಿಗೆ ಕೊಡ್ತಾರೆ. ಅದ್ರ ಜೊತೆಗೆ ಅವರಿಗೆ ಮಂತ್ಲಿ ಸ್ಯಾಲ್ರಿಯನ್ನು ಕೊಡ್ತಾರೆ. ಇವತ್ತು 2018ನಲ್ಲಿ 3.5 lakhs ಇವತ್ತು ಪರ್ ಮಂತ್ ಸ್ಯಾಲ್ರಿ ಕೊಡ್ತಾರೆ. 3.5 ಲಕ್ಷ ವೇತನವನ್ನು ಕೊಡ್ತಾರೆ. ಅವರಿಗೆ ಪಿಂಚಣಿಯನ್ನು, ಎಲ್ಲ ರೀತಿಯ ಸವಲತ್ತುಗಳನ್ನು, ಅವರಿಗೆ ಬೇಕಂತ ಆರೋಗ್ಯ ಸವಲತ್ತುಗಳನ್ನು, ಸಾರಿಗೆ ಸಂಪರ್ಕ ಎಲ್ಲ ಸವಲತ್ತುಗಳನ್ನು ರಾಜ್ಯಪಾಲರಿಗೆ ಕೊಡ್ತಾರೆ. 159ನೇ ವಿಧಿ ಅನ್ವಯ ರಾಜ್ಯಪಾಲರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು. ಓತ್ ಆಫ್ ಆಫೀಸ್ ಅಂತ ಹೇಳ್ತೀವಿ. 159 ಅವರು ಭಾರತ ಸಂವಿಧಾನವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ, ಭಾರತ ಪ್ರಜಾಪ್ರಭುತ್ವವನ್ನು ಎತ್ತಿಡಿಯುವಂಥ ನಿಟ್ಟಿನಲ್ಲಿ ಅವರು ದೇವರ ಹೆಸರಿನಲ್ಲಿ ಅಥವಾ ಇನ್ನಿತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇದು ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ನಾವು ಕಾಣ್ತೀವಿ. ಇನ್ನು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಏನು ಅಂತ, ಇಲ್ಲಿ ರಾಜ್ಯಪಾಲರ ಅಧಿಕಾರಗಳು ಅಸಂಖ್ಯಾತ ಕಾರ್ಯಗಳನ್ನು ರಾಜ್ಯಪಾಲರು ನಿರ್ವಹಿಸುತ್ತಾರೆ. ದ ಗವರ್ನರ್ ಈಸ್ ಹೆಡ್ ಆಫ್ ದಿ ಸ್ಟೇಟ್. ಈ ಶಾಲ್ ಎಂಜಾಯಿಂಗ್ ಎನಾರ್ಮಸ್ ಪವರ್ಸ್ ಇನ್ ಆಲ್ ದಿ ಫೀಲ್ಡ್ಸ್, legislative, executive, judiciary, financial, even in the judiciary powers also is exercised. Firstly we can see what are the powers of the governor in the field of the executive. ರಾಜ್ಯಪಾಲರ ಕಾರ್ಯಾಂಗೀಯ ಅಧಿಕಾರಗಳು ಯಾವುವು ಅಂತ ನೋಡಿದಾಗ ಆರ್ಟಿಕಲ್ 166 ಆಲ್ ದಿ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಇನ್ ದ ನೇಮ್ ಆಫ್ ದಿ ಗವರ್ನರ್ ಅಂತ ಹೇಳುತ್ತೆ. ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ಸಹ ರಾಜ್ಯಪಾಲರ ಹೆಸರಿನಲ್ಲಿಯೇ ನಡೆಯಬೇಕು. ದ ಗವರ್ನರ್ ಎಕ್ಸಸೈಸ್ ಇಸ್ ಪವರ್ಸ್ ಥ್ರೂ ದೇರ್ ಸಬಾರ್ಡಿನೇಟ್ಸ್. ತನ್ನ ಅಧಿಕಾರಿಗಳ ಮೂಲಕ ಎಲ್ಲ ಕಾರ್ಯಾಂಗ ಅಧಿಕಾರಗಳನ್ನು ರಾಜ್ಯಪಾಲರು ನಿರ್ವಹಿಸುತ್ತಾರೆ. ಆರ್ಟಿಕಲ್ 164 explain the governor has power to appoint the chief minister and other ministers of the cabinet. 164ನೇ ವಿಧಿಯನ್ವಯ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳನ್ನು, ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. 165 explain the governor has power to appoint the advocate general. ರಾಜ್ಯಪಾಲರು ಒಬ್ಬ ನ್ಯಾಯಿಕ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಅವರನ್ನು ನಾವು ಅಡ್ವೊಕೇಟ್ ಜನರಲ್ ಅಂತ ಹೇಳ್ತೀವಿ. ಈ ಈಸ್ ದ ಲೀಗಲ್ ಆಫೀಸರ್ ಆಫ್ ದಿ ಸ್ಟೇಟ್ ಅಂತ ಹೇಳ್ತೀವಿ. ಆರ್ಟಿಕಲ್ 316 as shall appoint to the chairman and members of the state public service commission. ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾರೆ. ಅಂಡ್ ಆಲ್ಸೋ ಹ್ಯಾಸ್ ಪವರ್ ಟು ರಿಮೂವ್ ದಿ ಚೇರ್ಮನ್ ಅಂಡ್ ಮೆಂಬರ್ಸ್ ಆಫ್ ದಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದರ ಜೊತೆಗೆ 317ನೇ ವಿಧಿಯನ್ವಯ ಅಧ್ಯಕ್ಷ ಮತ್ತು ಸದಸ್ಯರನ್ನು ತೆಗೆದುಹಾಕುವ ಅಧಿಕಾರ ಸಹಿತ ರಾಜ್ಯಪಾಲರಿಗೆ ಇರುವುದನ್ನು ನಾವು ಕಾಣಬಹುದು. ಆರ್ಟಿಕಲ್ 217 ದ ಗವರ್ನರ್ ಹ್ಯಾಸ್ ಪವರ್ ಟು 217 when the president has appointed the judges to the high courts, the president consult with the governor. ಅಂದರೆ 217ನೇ ವಿಧಿಯನ್ವಯ ರಾಷ್ಟ್ರಪತಿಗಳು ರಾಜ್ಯದ ಹೈಕೋರ್ಟಿನ ನ್ಯಾಯಾಧೀಶರನ್ನ ನೇಮಕ ಮಾಡುವ ಸಂದರ್ಭದಲ್ಲಿ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆಯನ್ನು ಮಾಡುತ್ತಾರೆ. ಆಲ್ವೇಸ್ ದ ಪ್ರೆಸಿಡೆಂಟ್ ಕನ್ಸಲ್ಟ್ ದಿ ಸ್ಟೇಟ್ ಗವರ್ನರ್, ದೆನ್ ಓನ್ಲಿ ಹಿ ಹ್ಯಾಸ್ ಅಪಾಯಿಂಟ್ ಟು ದಿ ಜಡ್ಜಸ್ ಟು ದಿ ಹೈ ಕೋರ್ಟ್ಸ್ ಅಂತ. ಅಂಡ್ ಆಲ್ಸೋ ದ ಗವರ್ನರ್ ಆಸ್ ದ ಚಾನ್ಸಲರ್ ಆಫ್ ದಿ ಯೂನಿವರ್ಸಿಟೀಸ್, ಹಿ ಹ್ಯಾಸ್ ಪವರ್ ಟು ಅಪಾಯಿಂಟ್ ದಿ ವೈಸ್ ಚಾನ್ಸಲರ್ಸ್ ಟು ದಿ ಯೂನಿವರ್ಸಿಟೀಸ್. ರಾಜ್ಯಪಾಲರು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಯಾಗಿರುವುದರಿಂದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಉಪಕುಲಪತಿಗಳನ್ನು ನೇಮಕ ಮಾಡುತ್ತಾರೆ. ಹಾಗೆಯೇ ಸಾಮಾನ್ಯವಾಗಿ ನಾವು ನೋಡಿದಾಗ ಆ ವಿಶ್ವವಿದ್ಯಾಲಯಗಳ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ, ರಾಜ್ಯಪಾಲರು ಭಾಗವಹಿಸ್ತಾರೆ. ಪದವಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ಸಹ ವಿತರಣೆಯನ್ನು ಮಾಡ್ತಾರೆ. ಸೊ ದ ಗವರ್ನರ್ ಹ್ಯಾಸ್
the chancellor of the universities. And also the governor has appointing many commissions for time to time. ಕಾಲಕ್ಕೆ ರಾಜ್ಯ ಸರ್ಕಾರಗಳು ನೇಮಕ ಮಾಡುವಂಥ ಎಲ್ಲ ಆಯೋಗಗಳಿಗೆ ಅದರ ಮುಖ್ಯಸ್ಥರನ್ನು ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಇರುವುದನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ದ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ದಿ ಸ್ಟೇಟ್ ಗವರ್ನರ್. ರಾಜ್ಯಪಾಲರ ಶಾಸನೀಯ ಅಧಿಕಾರಗಳು ಏನು ಅಂತ. ಹಿಯರ್ ಆರ್ಟಿಕಲ್ 168 explain the governor is the integral part of the state legislature. The governor is not a member either the Vidhan Sabha or in Vidhan Parishad, but he is the integral part of the legislature, because without the governor's assent the bill cannot become a law. ಒಂದು ಕಾನೂನು ಹೊರಬರಬೇಕಾದ್ರೆ, ಶಾಸಕಾಂಗದಿಂದ ಪಾಸ್ ಆಗಿ ಕಾನೂನಾಗಿ ಮಾರ್ಪಾಡಾಗಬೇಕಾದ್ರೆ ರಾಜ್ಯಪಾಲರ ಸಹಿ ಅಗತ್ಯವಾಗಿದೆ. ಆದ್ದರಿಂದ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿ ನಾವು ಕಾಣಬಹುದು. ಆರ್ಟಿಕಲ್ 174 of the Constitution explain the governor has power to summon and prorogue and dissolve the Vidhan Sabha. ರಾಜ್ಯಪಾಲರು ಅಧಿವೇಶನವನ್ನು ಕರೆಯುವ, ಅಧಿವೇಶನವನ್ನು ಮುಂದೂಡುವ ಮತ್ತು ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. 175 explain the governor has given address to the both houses. ಅಧಿವೇಶನವನ್ನು ಕುರಿತು ಶಾಸಕಾಂಗದಲ್ಲಿ ರಾಜ್ಯಪಾಲರು ಭಾಷಣ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಹ್ಯಾಸ್ ಗಿವನ್ ಅಡ್ರೆಸ್. ದಿಸ್ ಪವರ್ ಇಸ್ ಓನ್ಲಿ by the governor only. And also the governor 176 of the Constitution explain governor has sent messages to the house for relating to the bills. ರಾಜ್ಯದ ಶಾಸಕಾಂಗದಲ್ಲಿ ಅಧಿವೇಶನದಲ್ಲಿ ಚರ್ಚಿತವಾಗುತ್ತಿರುವಂತಹ ಮಸೂದೆಗಳಿಗೆ ಸಂಬಂಧಿಸಿದಂತೆ ತನ್ನ ಸಂದೇಶಗಳನ್ನು ಕಳುಹಿಸುವ ಅಧಿಕಾರವನ್ನು ಹೊಂದಿದ್ದಾರೆ. And also the governor has given approval to the bill under article 200 explain. The governor has power to given approval to the bill or send back to the house for the reconsideration, or the governor has reserved the bill for presidential opinion. ರಾಜ್ಯಪಾಲರು ಮಸೂದೆಗಳಿಗೆ ತಮ್ಮ ಅಂಕಿತವನ್ನು ಕೊಡಬಹುದು, ಇಲ್ಲ ಪುನರ್ ಪರಿಶೀಲನೆಗೆ ವಾಪಸ್ಸು ಕಳುಹಿಸಬಹುದು, ಇಲ್ಲದಿದ್ದರೆ ರಾಷ್ಟ್ರಪತಿಯ ಅಂಗೀಕಾರಕ್ಕೆ ಕಾಯ್ದಿರಿಸಬಹುದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಇನ್ 200 ಆರ್ಟಿಕಲ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್. Because India is not a fully unitary state, is not a fully federal state. India is a quasi-federal state. The center is more strong when compared to the states. ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಭಾಳ ಸ್ಟ್ರಾಂಗ್ ಇರುತ್ತೆ. ಆದ್ದರಿಂದ ಕೆಲವು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯವನ್ನು ನಿಯಂತ್ರಣ ಮಾಡುತ್ತೆ. ದ ಸ್ಟೇಟ್ ಲೀಸ್ ಸಬ್ಜೆಕ್ಟಲ್ಲಿ ಇರುವಂಥ ವಿಷಯಗಳ ಬಗ್ಗೆ ರಾಜ್ಯ ಶಾಸಕಾಂಗ ಕಾನೂನು ಮಾಡುವ ಅಧಿಕಾರವಿದ್ದರೂ ಸಹಿತ ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ಧಕ್ಕೆ ಆಗುವಂತಿದ್ದರೆ, ಅದು ಗೊಂದಲಕ್ಕೆ ಅವಕಾಶವಿದ್ದರೆ ಅಂಥ ಬಿಲ್ಲುಗಳಿಗೆ ಸಹಿಯನ್ನು ಹಾಕಿದ ರಾಷ್ಟ್ರಪತಿ ಅಂಗೀಕಾರಕ್ಕೆ, ರಾಷ್ಟ್ರಪತಿಯ ಅಭಿಪ್ರಾಯಕ್ಕೆ ಕಾಯ್ದಿರಿಸುವಂಥ ಅಧಿಕಾರ ಇದೆ. ಫಾರ್ ಎಕ್ಸಾಂಪಲ್, ಇನ್ ಕರ್ನಾಟಕ, in the BJP government led by the Yediyurappa government, abolition of the killing the cattle or slaughter of cow, ಏನು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕರ್ನಾಟಕದಲ್ಲಿ 2 ಸದನಗಳಲ್ಲಿ ಪಾಸ್ ಮಾಡಿ ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸ್ತಾರೆ. ಆದರೆ ಅವತ್ತಿನ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆಯನ್ನು ಕೊಡದೆ ರಾಷ್ಟ್ರಪತಿ ಅಂಗೀಕಾರಕ್ಕೆ ಕಾಯ್ದಿರಿಸ್ತಾರೆ. ಅದಕ್ಕೆ ಒಂದು ಕಡೆ ಹೇಳ್ತೀವಿ ಆರ್ಟಿಕಲ್ 200 200ನೇ ವಿಧಿ ರಾಜ್ಯಗಳ ಮೇಲೆ ಕೇಂದ್ರದ ತೂಗು ಕತ್ತಿ ಅಂತೇಳಿ ಈ ವಿಧಿಯನ್ನು ಹೇಳ್ತಾರೆ. ಹೀಗೆ ರಾಜ್ಯಪಾಲರು ಶಾಸಕಾಂಗ ಸಂಬಂಧಪಟ್ಟಂತೆ ಈ ಅಧಿಕಾರಗಳನ್ನು ಚಲಾಯಿಸ್ತಾರೆ. ಆರ್ಟಿಕಲ್ 213 ದ ಗವರ್ನರ್ ಹ್ಯಾಸ್ ಪವರ್ ಟು ಡಿಕ್ಲೇರ್ ದಿ ಆರ್ಡಿನೆನ್ಸಸ್ ವೆನ್ ದ ಸೆಷನ್ ಇಸ್ ನಾಟ್ ದೇರ್ ಇನ್. ರಾಜ್ಯದಲ್ಲಿ ಶಾಸಕಾಂಗದ ಅಧಿವೇಶನ ಇಲ್ಲದಿದ್ದಾಗ ರಾಜ್ಯಪಾಲರು ಸುಗ್ರೀವಾಜ್ಞೆಗಳನ್ನು ಘೋಷಿಸಬಹುದು ಅಂತ. ಸುಗ್ರೀವಾಜ್ಞೆಗಳು ರಾಜ್ಯದ ಶಾಸಕಾಂಗಕ್ಕಿರುವಂಥ ಅಷ್ಟೇ ಪ್ರಾಮುಖ್ಯತೆ ಇದೆ.
ದ ಆರ್ಡಿನೆನ್ಸಸ್ ಇಸ್ ಈಕ್ವಲ್ ಟು ದ ಲಾ ಮೇಡ್ ಬೈ ದಿ ಲೆಜಿಸ್ಲೇಚರ್ ಅಂತ. ಆ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯನ್ನು ಘೋಷಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಹಾಗೆ ಆರ್ಟಿಕಲ್ 192 ಡಿಸ್ಕ್ವಾಲಿಫಿಕೇಶನ್ ಆಫ್ ದಿ ಲೆಜಿಸ್ಲೇಟರ್ಸ್, ರಾಜ್ಯದ ವಿಧಾನಸಭೆಯ ಸದಸ್ಯರ ಅನರ್ಹತೆ ಇದ್ದರೆ ಅವರನ್ನು ಅನರ್ಹಗೊಳಿಸುವಂಥ ಒಂದು ಅಂತಿಮ ಅಧಿಕಾರ ರಾಜ್ಯಪಾಲರಿಗಿರುವುದನ್ನು ನಾವು ಕಾಣಬಹುದು. ಅಂಡ್ ಆಲ್ಸೋ ಆರ್ಟಿಕಲ್ 333, ದ ಗವರ್ನರ್ ಹ್ಯಾಸ್ ಪವರ್ ಟು ನಾಮಿನೇಟ್ ದಿ ಒನ್ ಮೆಂಬರ್ ಟು ದಿ ಆಂಗ್ಲೋ ಇಂಡಿಯನ್ ಮೆಂಬರ್ ಟು ದಿ ವಿಧಾನಸಭಾ. ಒಬ್ಬರನ್ನು ಆಂಗ್ಲೋ ಇಂಡಿಯನ್ ಜನಾಂಗದ ವ್ಯಕ್ತಿಯ ನಾಮಕರಣ ಮಾಡುವಂಥ ಅವಕಾಶ ಅಧಿಕಾರ ಇದೆ. ಆದರೆ ಇತ್ತೀಚೆಗೆ 104th ಅಮೆಂಡ್ಮೆಂಟ್ ಮೇಡ್ ಬೈ ದಿ ಪಾರ್ಲಿಮೆಂಟ್ ಇನ್ 2020 ಜನವರಿಯಲ್ಲಿ ಆದಂಥ ಒಂದು ತಿದ್ದುಪಡಿ ಪ್ರಕಾರ ಆಂಗ್ಲೋ ಇಂಡಿಯನ್ ಜನಾಂಗ ಪ್ರಾತಿನಿಧ್ಯವನ್ನು ಇವತ್ತು ರದ್ದುಗೊಳಿಸಲಾಗಿದೆ. ಸೊ ದೀಸ್ ಆರ್ ದಿ ಪವರ್ಸ್ ಎಕ್ಸಸೈಸ್ ಬೈ ದಿ ಸ್ಟೇಟ್ by the governor. Then another powers of the governor, financial powers. Even the financial matters also governor has the powers enjoying, because without the article 202 explain, the governor has taken step to the present the budget in the house. ರಾಜ್ಯಪಾಲರು ಬಡ್ಜೆಟ್ ಅನ್ನು ಮಂಡಿಸುವಂತೆ ಕ್ರಮ ತೆಗೆದುಕೊಳ್ಳಬಹುದು. ಅಂಡ್ 203 ಆರ್ಟಿಕಲ್ ಎಕ್ಸ್ಪ್ಲೈನ್, ನೋ ಡಿಮ್ಯಾಂಡ್ ಫಾರ್ ಗ್ರಾಂಟ್ ಕೆನಾಟ್ ಬಿ ಮೇಡ್ ವಿತೌಟ್ ರೆಕಮೆಂಡೇಶನ್ಸ್ ಆಫ್ ದಿ ಗವರ್ನರ್. ರಾಜ್ಯಪಾಲರ ಅನುಮತಿ ಇಲ್ಲದೆ ಯಾವುದೇ ಅನುದಾನವನ್ನು, ಯಾವುದೇ ಹಣವನ್ನು ಅಲ್ಲಿ ಡ್ರಾ ಮಾಡಲು ಸಾಧ್ಯವಿಲ್ಲ, ಪಡೆಯಲು ಸಾಧ್ಯವಿಲ್ಲ. ವಿತೌಟ್ ದಿ ಗವರ್ನರ್ಸ್ ಪರ್ಮಿಷನ್, ಎನಿ ಫೈನಾನ್ಷಿಯಲ್ ಆರ್ ಮನಿ ಬಿಲ್ಸ್ ಕೆನಾಟ್ ಬಿ ಪ್ರೆಸೆಂಟ್ ಇನ್ ದಿ ಹೌಸ್. ವಿಧಾನಸಭೆಯಲ್ಲಿ ಯಾವುದೇ ಹಣಕಾಸಿನ ಮಸೂದೆಗಳನ್ನು ರಾಜ್ಯಪಾಲರ ಅನುಮತಿ ಇಲ್ಲದೆ ಮಂಡಿಸುವಂತಿಲ್ಲ. ಬಿಫೋರ್ ಯು ಪ್ರೆಸೆಂಟ್ ಬಿಲ್ಸ್ ಯು ಗೆಟ್ ಎ ಪ್ರಿಯರ್ ಪರ್ಮಿಷನ್ ಫ್ರಮ್ ದಿ ಗವರ್ನರ್ ಅಂತ ಹೇಳುತ್ತೆ. ಅಂಡ್ ಆಲ್ಸೋ 207 ಆರ್ಟಿಕಲ್ ಎಕ್ಸ್ಪ್ಲೈನ್, ವಿತೌಟ್ ಗವರ್ನರ್ಸ್ ರೆಕಮೆಂಡೇಶನ್ ಕನ್ಸಲ್ಟೇಟ್ ಫಂಡ್ ಆಫ್ ದಿ ಸ್ಟೇಟ್ ಕೆನಾಟ್ ಬಿ ಪಾಸ್ಡ್. ಕನ್ಸಲ್ಟೇಟ್ ಫಂಡಿಂದ ಹಣವನ್ನು ತೆಗೆದುಕೊಳ್ಬೇಕಾದ್ರೆ ರಾಜ್ಯಪಾಲರ ಅನುಮತಿ ಬೇಕಂತ ಹೇಳುತ್ತೆ. ಸೊ ದೀಸ್ ಆರ್ ದಿ ಫೈನಾನ್ಷಿಯಲ್ ಪವರ್ಸ್ ಆಫ್ ದಿ ಗವರ್ನರ್. ದೆನ್ ವಾಟ್ ಆರ್ ದಿ ಜುಡಿಷಿಯಲ್ ಪವರ್ಸ್ ಆಫ್ ದಿ ಗವರ್ನರ್? Even in the judicial matters also, governor has enjoying some of the powers we called under article 161 pardoning powers or power of pardon. ಅಂದರೆ ಕ್ಷಮಾಪಣಾ ಅಧಿಕಾರಗಳಂತ ಏನು ಕರಿತೀವಿ ಅಂತ ಕ್ಷಮಾಪಣಾಧಿಕಾರಗಳನ್ನು ರಾಜ್ಯಪಾಲರು ಹೊಂದಿದ್ದಾರೆ. ಬಿಕಾಸ್ ದ ಗವರ್ನರ್ ಹ್ಯಾಸ್ ಪವರ್ ಟು ರೆಡ್ಯೂಸ್ ದಿ ಪನಿಷ್ಮೆಂಟ್ ಆರ್ ಇವನ್ ಸಸ್ಪೆಂಡ್ ದಿ ಪನಿಷ್ಮೆಂಟ್ ಆಫ್ ದಿ ಕನ್ವಿಕ್ಟೆಡ್ ಪರ್ಸನ್. ರಾಜ್ಯಪಾಲರು ಅಪರಾಧಿ ಏನು ಶಿಕ್ಷೆಯನ್ನು ಅನುಭವಿಸಿರ್ತಾನೆ, ಏನು ಶಿಕ್ಷೆ ನಿಗದಿಯಾಗಿರುತ್ತೆ, ಆ ಶಿಕ್ಷೆಯ ಅವಧಿಯನ್ನು ಕಡಿಮೆ ಮಾಡ್ಬೋದು, ಅಥವಾ ಒಂದು ಶಿಕ್ಷೆಯಿಂದ ಮತ್ತೊಂದು ಶಿಕ್ಷೆಗೆ ಕನ್ವರ್ಟ್ ಮಾಡ್ಬೋದು. ಸಿಂಪಲ್ ಅದನ್ನು ಶಿಕ್ಷೆಯ ಕಠಿಣ ಶಿಕ್ಷೆಯಿಂದ ಸರಳ ಶಿಕ್ಷೆಗೆ ಅದನ್ನು ಬದಲಾವಣೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಪಾರ್ಡನಿಂಗ್ ಪವರ್ಸು ರಾಜ್ಯಪಾಲರಿಗೆ ಇದ್ದಾವೆ. ಈವನ್ ಆಲ್ರೆಡಿ ಸೆಡ್, when the president has appointed judges to the high courts, the president consult with the governor. Even 233 article explain, governors appoint the district judges in consultation with the high courts. ರಾಜ್ಯದ ಹೈಕೋರ್ಟಿನ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡಿ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. 234 the governor has appointments of the state judicial services and consult with the both state public service commission and judiciary. ನ್ಯಾಯಾಂಗ ಮತ್ತು ರಾಜ್ಯ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡಿ ಜುಡಿಷಿಯಲ್ ಸರ್ವಿಸಸ್ಗೆ ನೇಮಕಾತಿಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಸೊ these are all functions exercised by the governor only on the advice of the chief minister and his cabinet. ಅಂದರೆ ಈ ಮೇಲಿನ ಎಲ್ಲ ಅಧಿಕಾರಗಳನ್ನು ರಾಜ್ಯಪಾಲರು ಚಲಾಯಿಸುತ್ತಾರೆ, ಆದರೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಸಲಹೆ ಮೇರೆಗೆ ಅಧಿಕಾರಗಳನ್ನು ಚಲಾಯಿಸ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ರಾಜ್ಯದಲ್ಲಿ ರಾಜ್ಯಪಾಲರು ಅಷ್ಟೇ ಒಬ್ಬ ನಾಮ ಮಾತ್ರ ಕಾರ್ಯಾಂಗ. ದ ಗವರ್ನರ್ ಆಲ್ಸೋ ದ ನಾಮಿನಲ್ ಎಕ್ಸಿಕ್ಯೂಟಿವ್ ಲೈಕ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೆನ್
ವಾಟ್ ಆರ್ ದಿ ಡಿಸ್ಕ್ರಿಯೇಷನಲ್ ಪವರ್ಸ್ ಆಫ್ ದಿ ಗವರ್ನರ್ ಅಂತ. ರಾಜ್ಯಪಾಲರ ವಿವೇಚನಾಧಿಕಾರಗಳು ಯಾವುವು? ಸೊ ವಿ ಕ್ಯಾನ್ ಸೇ ದ ಗವರ್ನರ್ಸ್ ಪವರ್ ಆಫ್ ಡಿಸ್ಕ್ರಿಯೇಷನ್ ಅಂತ. ಅಂದರೆ ಇಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆ ಇಲ್ಲದೆ ಸ್ವತಂತ್ರವಾಗಿ ಚಲಾಯಿಸುವ ಅಧಿಕಾರಗಳನ್ನು ನಾವು ವಿವೇಚನಾಧಿಕಾರಗಳೆಂದು ಕರೆಯುತ್ತೇವೆ. ಯಾರ್ ಡಿಸ್ಕ್ರಿಯೇಷನ್ ಪವರ್ಸ್ ಮೀನ್ಸ್ ದ ಗವರ್ನರ್ ಎಂಜಾಯ್ಡ್ ದಿ ಪವರ್ಸ್ ವಿತೌಟ್ ಎನಿ ಅಡ್ವೈಸ್ ಟೇಕನ್ ಫ್ರಮ್ ದಿ ಚೀಫ್ ಮಿನಿಸ್ಟರ್ ಅಂಡ್ ಹಿಸ್ ಕ್ಯಾಬಿನೆಟ್. He has discharged his duties independently without taking any advice from the others. So that such functions we called discretionary powers or power of discretion ಅಂತೇಳಿ ನಾವು ಕರಿತೀವಿ. ಅಂತಹ ವಿವೇಚನಾಧಿಕಾರಗಳಂದರೆ ದ ಫಸ್ಟ್ ಒನ್ ಇಸ್ ದಿ ಅಪಾಯಿಂಟ್ಮೆಂಟ್ ಆಫ್ ದಿ ಚೀಫ್ ಮಿನಿಸ್ಟರ್, ಸೆಕೆಂಡ್ ಒನ್ ಇಸ್ ದಿ ಡಿಸ್ಮಿಸಲ್ ಆಫ್ ದಿ ಮಿನಿಸ್ಟ್ರಿ, ಥರ್ಡ್ ಒನ್ ಇಸ್ ದಿ ಡಿಸಾಲ್ವ್ ದಿ ವಿಧಾನಸಭಾ, the fourth one is the implementation of the 356 state emergency or presidential rule in the state. And also we can say another discretion, reservation of state bills, and also recommendations of presidential, already said, the special responsibilities, ವಿಶೇಷ ಜವಾಬ್ದಾರಿಗಳು. ಅಂದರೆ ಈ 6 ಕಾರ್ಯಗಳನ್ನು ರಾಜ್ಯಪಾಲರು ವಿವೇಚನಾಧಿಕಾರಗಳನ್ನು ನಾವು ಕಾಣ್ತೀವಿ. ಒಂದು, ಮುಖ್ಯಮಂತ್ರಿಯ ನೇಮಕ. ಹೌ ದ ಗವರ್ನರ್ ಅಪಾಯಿಂಟ್ ದಿ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿ ನೇಮಕ ಮಾಡಬೇಕಾದ್ರೆ ರಾಜ್ಯಪಾಲರ ವಿವೇಚನಾಧಿಕಾರ ಇದೆ. ಅಂದರೆ ಯಾವ ರೀತಿ ನೇಮಕ ಮಾಡ್ತಾರೆ ಅಂದರೆ, ಸಾರ್ವತ್ರಿಕ ಚುನಾವಣೆಗಳು ಮುಗಿದ ನಂತರ ರಾಜ್ಯದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾರೆ. ಇದು ಸಂವಿಧಾನಬದ್ಧವಾಗಿ ನಡೀತದೆ. ಒಂದು ವೇಳೆ ಯಾವುದೇ ಪಕ್ಷಕ್ಕೆ ಬಹುಮತವಿಲ್ಲದಿದ್ದಾಗ ರಾಜ್ಯಪಾಲರ ಅಧಿಕಾರ ವಿವೇಚನೆಗೊಳಪಟ್ಟಿದೆ. ಸಪೋಸ್ ನೋ ಒನ್ ಪೊಲಿಟಿಕಲ್ ಪಾರ್ಟೀಸ್ ಗೆಟ್ ಎ ಕ್ಲಿಯರ್ ಮೆಜಾರಿಟಿ, ಆನ್ ದಟ್ ಟೈಮ್ ದ ಗವರ್ನರ್ಸ್ ಪವರ್ ಈಸ್ ಡಿಸ್ಕ್ರಿಯೇಷನ್ ಅಂತೇಳಿ ಕರಿತೀವಿ. ಆಗ ರಾಜ್ಯಪಾಲರು ಹೆಚ್ಚು ಸ್ಥಾನಗಳನ್ನು ಪಡೆದಂಥ ದೊಡ್ಡ ಪಕ್ಷದ ನಾಯಕರನ್ನಾದರೂ ಕರೆಯಬಹುದು, ಅಥವಾ ಸಮ್ಮಿಶ್ರ ಪಕ್ಷದ ನಾಯಕರನ್ನಾದರೂ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ರಾಜ್ಯಪಾಲರ ಒಂದು ಅಧಿಕಾರಗಳಲ್ಲಿ ಹೇಳ್ತೀವಿ. ಗೊತ್ತಿದೆ, ಕರ್ನಾಟಕದಲ್ಲಿ ಚುನಾವಣೆಗಳು ಮುಗಿದ ನಂತರ ಯಡಿಯೂರಪ್ಪರವರನ್ನು ಮುಖ್ಯಮಂತ್ರಿಯನ್ನು ನೇಮಕ ಮಾಡಿದ್ರ ಕಾರಣ BJP ಪಕ್ಷ ಹೆಚ್ಚು ಸ್ಥಾನಗಳನ್ನು ಪಡೆದಿತ್ತು. ನಂತರ ಒಂದೇ ದಿವಸಕ್ಕೆ ಯಡಿಯೂರಪ್ಪ ಅವರು ಅಧಿಕಾರವನ್ನು ಕಳೆದುಕೊಂಡ ತಕ್ಷಣ ಮತ್ತೆ ಸಮ್ಮಿಶ್ರ ಸರ್ಕಾರದ ಮುಖ್ಯಸ್ಥರನ್ನು ನೇಮಕ ಮಾಡಿದ್ದನ್ನು ನೋಡ್ತೀವಿ. ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಎರಡನೇ, ಡಿಸ್ಮಿಸಲ್ ಆಫ್ ದಿ ಮಿನಿಸ್ಟ್ರಿ, ಬಿಕಾಸ್ ದ ಗವರ್ಮೆಂಟ್ ಆಲ್ವೇಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್, Vidhanasabha. Suppose the ministry is not compliant with the legislature of Vidhanasabha, the government have no right to continue no rights to run the government. ಸರ್ಕಾರಕ್ಕೆ ವಿಶ್ವಾಸ ಇರೋವರೆಗೆ ಅಧಿಕಾರದಲ್ಲಿರ್ಬೋದು, ವಿಶ್ವಾಸವಿಲ್ಲದಿದ್ದ ತಕ್ಷಣ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡದಿದ್ದಾಗ ಅಂಥ ಸರ್ಕಾರವನ್ನು ಕಿತ್ತು ಎಸೆಯುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ದೆನ್ ಡಿಸಾಲ್ವ್ ದಿ ವಿಧಾನಸಭೆ ವಿಸರ್ಜನೆ ಮಾಡ್ಬೋದು. ಕಾರಣ, ಆಳುವ ಸರ್ಕಾರಕ್ಕೆ ಬಹುಮತವಿಲ್ಲದಿದ್ದಾಗ, ಪರ್ಯಾಯ ಸರ್ಕಾರ ರಚನೆಗೆ ವಿರೋಧ ಪಕ್ಷಗಳು ಸಿದ್ಧವಿಲ್ಲದಿದ್ದಾಗ, ಯಾವುದೇ ಪಕ್ಷಕ್ಕೆ ಬಹುಮತವಿಲ್ಲದಿದ್ದಾಗ ಅಂಥ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಹ್ಯಾಸ್ ಬೀನ್ ಬ್ರೋಕನ್. ಅಟ್ ದಟ್ ಟೈಮ್ ದ ಗವರ್ನರ್ ಹ್ಯಾಸ್ ಡಿಸಾಲ್ವ್ ದಿ ಹೌಸ್ ಆಫ್ ದಿ ವಿಧಾನಸಭಾ. ಅಂದರೆ ಯಾವುದೇ ಪಕ್ಷ ಬಹುಮತವಿಲ್ಲದಾಗ, ಸರ್ಕಾರ ಬೇರೆ ಪಕ್ಷಗಳು ಸಹ ಸರ್ಕಾರ ರಚನೆ ಮಾಡಲು ಅವಕಾಶ ಆಗದಿದ್ದಾಗ ರಾಜ್ಯಪಾಲರು ವಿಧಾನಸಭೆಯನ್ನು ವಿಸರ್ಜನೆಯನ್ನು ಮಾಡ್ತಾರೆ. ಅದು ರಾಜ್ಯಪಾಲರಿಗಿರುವಂಥ ಅಧಿಕಾರ. ಹಾಗೆ ರಿಸರ್ವೇಷನ್ ಆಫ್ ದಿ ಬಿಲ್ಸ್ ಅಂತ ಹೇಳಿದೆ ನಾನು ಈಗಾಗಲೇ. 200 ಆರ್ಟಿಕಲ್ ಕೆಲವು ಸಂದರ್ಭಗಳಲ್ಲಿ ರಾಜ್ಯಪಟ್ಟಿ ವಿಷಯಗಳ ಬಗ್ಗೆ ಕಾನೂನು ಮಾಡುವ ಸಂದರ್ಭದಲ್ಲಿಯೂ ಸಹ ರಾಜ್ಯಪಾಲರು ಆ ಮಸೂದೆಗಳನ್ನು ರಾಷ್ಟ್ರಪತಿ ಅಂಗೀಕಾರಕ್ಕೆ ಕಾಯ್ದಿರಿಸಬಹುದು. ಅಂಡ್ ಆಲ್ಸೋ 356 ಆರ್ಟಿಕಲ್ presidential rule in the state. Presidential rule in the state, or we call it state emergency under Article 356, means the state machinery has been broken. The state constitutional machinery has been broken, and that time the governor has given information to the president declared the state emergency. ರಾಜ್ಯದಲ್ಲಿ
ಸಂವಿಧಾನಬದ್ಧ ವ್ಯವಸ್ಥೆ ಕುಸಿದು ಬಿದ್ದಾಗ, ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಿದ್ದಾಗ ರಾಜ್ಯಪಾಲರು ರಾಷ್ಟ್ರಪತಿಗೆ ಮನವರಿಕೆಯನ್ನು ಮಾಡ್ತಾರೆ. ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರಬೇಕಂತ ಮನವರಿಕೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ, ರಾಷ್ಟ್ರಪತಿಗಳು ಡಿಕ್ಲೇರ್ ಮಾಡ್ತಾರೆ. ರಾಷ್ಟ್ರಪತಿ ಡಿಕ್ಲೇರ್ ಮಾಡಿದಾಗ ರಾಷ್ಟ್ರಪತಿಯ ಪರವಾಗಿ ರಾಜ್ಯಪಾಲರು ರಾಜ್ಯದ ಆಡಳಿತವನ್ನು ನೋಡ್ಕೊಳ್ತಾ ಹೋಗ್ತಾರೆ. ಇವನ್ ಇನ್ ಕರ್ನಾಟಕ 6 ಸಲ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿದ್ದನ್ನು ನಾವು ಕಾಣ್ತೀವಿ. 1971 ದೇವರಾಜರ್ಸ್ ಪೀರಿಯಡಲ್ಲಿ, 1977 ಒನ್ಸ್ ಅಗೇನ್ ದೇವರಾಜರ್ಸ್ ಪೀರಿಯಡ್ ದ ಇಂಪ್ಲಿಮೆಂಟ್ ದಿ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ. 1989 SR ಬೊಮ್ಮಾಯಿಸ್ ಗವರ್ಮೆಂಟ್. 1990 ವೀರೇಂದ್ರ ಪಾಟೀಲ್ಸ್ ಪೀರಿಯಡ್. 2007 HD ಕುಮಾರಸ್ವಾಮಿ ಪೀರಿಯಡ್. 2007 ಅಗೇನ್ ಯಡಿಯೂರಪ್ಪ ಪೀರಿಯಡ್, ದ ಗವರ್ನರ್ಸ್ ರೂಲ್, ದ ಪ್ರೆಸಿಡೆನ್ಷಿಯಲ್ ರೂಲ್ ಇನ್ ದಿ ಸ್ಟೇಟ್ ಕರ್ನಾಟಕ. ಹೀಗೆ ಈ ರೀತಿ ರಾಜ್ಯಪಾಲರು ಸ್ಟೇಟ್ ಎಮರ್ಜೆನ್ಸಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ, ರಾಷ್ಟ್ರಪತಿಗೆ ತಮ್ಮ ಸಲಹೆಯನ್ನು ಕೊಡ್ತಾರೆ, ರಾಷ್ಟ್ರಪತಿ ಆ ನಿಟ್ಟಿನಲ್ಲಿ ಅಧಿಕಾರವನ್ನು ಚಲಾಯಿಸ್ತಾರೆ. ದ ಲಾಸ್ಟ್ ಒನ್ ಇಸ್ ಎ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟೀಸ್, ವಿಶೇಷ ಜವಾಬ್ದಾರಿಗಳು. ಪ್ರಮುಖವಾಗಿ ಈ ಬುಡಕಟ್ಟು ಪ್ರದೇಶಗಳಲ್ಲಿ ರಾಜ್ಯಪಾಲರಿಗೆ ವಿಶೇಷ ಅಧಿಕಾರಗಳಿರ್ತವೆ. ಬುಡಕಟ್ಟು ಪ್ರದೇಶಗಳಲ್ಲಿ ಅಲ್ಲಿನ ಜನರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿಶೇಷ ಅಭಿವೃದ್ಧಿ ಮಂಡಳಿಗಳನ್ನು ಸ್ಥಾಪನೆ ಮಾಡ್ಬೋದು. ಸೊ ದ ಗವರ್ನರ್ ಹ್ಯಾಸ್ ಪವರ್ ಟು ಅಪಾಯಿಂಟ್ ದಿ ಡೆವಲಪ್ಮೆಂಟ್ ಬೋರ್ಡ್ಸ್ in the such states, even Jammu and Kashmir and some other states in Nagaland, Meghalaya, even in Karnataka, Hyderabad, Karnataka, 371J article explain special board is established development of the Hyderabad, Karnataka. ಹೀಗೆ ವಿಶೇಷ ಅಭಿವೃದ್ಧಿ ಮಂಡಳಿಗಳನ್ನು ಸ್ಥಾಪನೆ ಮಾಡಿ ಆ ಪ್ರದೇಶಗಳ ಅಭಿವೃದ್ಧಿಗೆ ಸ್ವತಂತ್ರವಾದ ಅಧಿಕಾರವನ್ನು, ಅದಕ್ಕೆ ಬೇಕಾದ ಎಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸಿಕೊಡುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಒಟ್ಟಾರೆ ರಾಜ್ಯಪಾಲರು ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರಾಗಿ ಎಲ್ಲ ಅಧಿಕಾರಗಳನ್ನು ಚಲಾಯಿಸುತ್ತಾರೆ. ರಾಜ್ಯಪಾಲರ ಎಲ್ಲ ಅಧಿಕಾರಗಳು ಸಹ ಬಹುತೇಕ ಅಧಿಕಾರಗಳು ಮುಖ್ಯಮಂತ್ರಿ ಮತ್ತು ಸಚಿವ ಸಲಹೆ ಮೇರೆಗೆ ಅಧಿಕಾರವನ್ನು ಚಲಾಯಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ರಾಜ್ಯಪಾಲರು ವಿಶೇಷ ಅಧಿಕಾರವನ್ನು ಚಲಾಯಿಸುವುದನ್ನು ನಾವು ಕಾಣಬಹುದು. ಹೀಗೆ ರಾಜ್ಯಪಾಲರು ಸಹ ರಾಜ್ಯ ಕಾರ್ಯಾಂಗದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ರಾಜ್ಯದ ಮುಖ್ಯಸ್ಥರಾಗಿ ಶಾಸನೀಯ, ಕಾರ್ಯಾಂಗೀಯ, ಹಣಕಾಸಿನ, ನ್ಯಾಯಿಕ ಅಧಿಕಾರಗಳನ್ನು ರಾಜ್ಯಪಾಲರು ನಿರ್ವಹಿಸ್ತಾರೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಪರೀಕ್ಷೆಯಲ್ಲಿ 10 ಮಾರ್ಕ್ಸ್ಗೆ ಕೇಳುವಂಥ ಅವಕಾಶಗಳಿದ್ದಾವೆ. ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ 10 ಅಂಕಗಳಿಗೆ ಪ್ರಶ್ನೆಗಳು ಉದ್ಭವ ಆಗ್ಬೋದು, ಅಥವಾ 5 ಅಂಕಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಶಾಸನ ಅಧಿಕಾರಗಳು ಕೇಳ್ಬೋದು, ಅಥವಾ 10 ಅಂಕಗಳಿಗೆ 5 ಅಂಕಗಳ ರಾಜ್ಯಪಾಲರ ವಿವೇಚನಾಧಿಕಾರಗಳನ್ನು ಕೇಳಬಹುದು. ಹೀಗೆ ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಉದ್ಭವ ಆಗ್ತವೆ. ಥ್ಯಾಂಕ್ ಯು.